ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸತ್ಯನ ತಪ್ಪಿಕೊಂಡು ಪ್ರೇಮ ಹೇಳ್ತಾಳೆ, ನನ್ನ ಕ್ಷಮಿಸ್ಬಿಡು ಮಗಳೇ. ಒಬ್ಬ ತಂದೆಯಾಗಿ ಮಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ತಡ ಮಾಡಿಬಿಟ್ಟೆ, ಕ್ಷಮಿಸ್ಬಿಡಮ್ಮ ಅಂತಾರೆ ಸತ್ಯ. ಅಪ್ಪ, ನೀನು ಕ್ಷಮೆ ಕೇಳಬಾರ್ದು, ನೀನು ತಂದೆಯಾಗಿ ನನಗೆ ಶಿಕ್ಷೆ ಕೊಟ್ಟಿದ್ಯಾ ಅಷ್ಟೇ. ಬೇಕಾದರೆ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ನಿಜವಾಗ್ಲೂ ಮುಂದೆ ಈ ಥರ ತಪ್ಪಾಗಲ್ಲ, ತಪ್ಪು ಮಾಡಲ್ಲ. ನನ್ನಿಂದ ನಿಮಗೂ ನೋವಾಯಿತು, ಅಮ್ಮಂಗೂ ನೋವಾಯಿತು, ಕಾವ್ಯಂಗೂ ನೋವಾಯಿತು. ನನ್ನ ಕ್ಷಮಿಸ್ಬಿಡಿ ಅಪ್ಪ ಅಂತ ಪ್ರೇಮ ಹೇಳ್ತಾಳೆ. ಸಾಕು, ಅತ್ತಿದ್ದೆಲ್ಲ ಮುಗೀತು. ರಾಮ್, ಪ್ರೇಮ, ನೀವಿಬ್ಬರು ಈ ಕ್ಷಣ ನಮ್ಮನೆಗೆ ವಾಪಸ್ ಬರಬೇಕು. ಪ್ರೇಮ, ರಾಮ್, ನಾನೇ ಮುಂದೆ ನಿಂತು ಆರತಿ ಮಾಡಿ ನಿಮ್ಮಿಬ್ಬರನ್ನ ಒಳಗೆ ಕರ್ಕೋತೀನಿ ಅಂತಾರೆ ಕಲ್ಯಾಣಿ. ಕಂದ, ಬಾಯಿಲಿ, ಎಲ್ಲಿ ನಿನ್ನ ಕೈ ಕೊಡು ಅಂತ ರಾಮ್ ಕೈನ ತಗೊಂಡು ಪ್ರೇಮ ಕೈನೂ ತಗೊಂಡು ಒಬ್ಬರ ಕೈನ ಒಬ್ಬರ ಮೇಲೆ ಇಟ್ಟು, ರಾಮ್, ಪ್ರೇಮ, ನಿಮ್ಮಿಬ್ಬರನ್ನ ಆ ದೇವರೇ ಒಂದು ಮಾಡಿರೋ ಜೋಡಿ. ನಿಮ್ಮನ್ನು ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏಯ್ ರಾಮ್, ಈ ತರಲೆ ಪ್ರೇಮನೇ ನಿನಗೆ ಸರಿಯಾದ ಜೋಡಿ. ಅವಳನ್ನು ಚೆನ್ನಾಗಿ ನೋಡ್ಕೋ ಅಂತಾರೆ ಕಲ್ಯಾಣಿ. ಎಲ್ಲರೂ ನಗ್ತಾರೆ. ಈಚೆ ದಾಮಿನಿ, ಅವಳು ಹೇಗೆ ಸ್ಟೇಷನ್ ತನಕ ಬಂದ್ಲು ಅಂತಾಳೆ. ಅಯ್ಯೋ ದಾಮಿನಿ, ನಾನೇನು ಸುಮ್ಮನೆ ಇದ್ನಾ? ಅವಳು ಬೆಡ್ಡಿಂದ ಎದ್ದೇಳ್ತಿದ್ದ ಹಾಗೆ ಮಲ್ಕೋ ಅಕ್ಕ, ಡಾಕ್ಟ್ರ್ ನಿನಗೆ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ರಾಮ್ ಕೂಡ ಅದನ್ನೇ ಹೇಳಿದ್ದಾನೆ ಅಂತ ಕನ್ವಿನ್ಸ್ ಮಾಡಿದೆ. ನಾನೇನು ಮಾಡಬೇಕು ಎಲ್ಲನೂ ಮಾಡಿದೆ ದಾಮಿನಿ. ಆದರೆ ಆ ಕಲ್ಯಾಣಿನ ಜಿಂಕೆ ಥರ ಜಿಗ್ದು ಓಡೋದ್ಲು. ನೀನು ನೋಡಿದರೆ ನನಗೆ ಬೈತಿದ್ಯಾ ಅಂತಾಳೆ ಮಹೇಶ್ವರಿ. ಬೈಯೋದಲ್ಲ, ಎರಡು ಹಾಕಿಬಿಡ್ಬೇಕು ಅನ್ನಿಸ್ತಿದೆ. ಆ ಕಲ್ಯಾಣಿ ಸ್ಟೇಷನ್ವರೆಗೂ ಹೋಗಿದ್ದಾಳೆ ಅಂದರೆ ಆ ಪ್ರೇಮನ ವಾಪಸ್ ಕರ್ಕೊಂಡು ಬಂದೇ ಬರ್ತಾಳೆ. ಛೇ, ನಿನ್ನಿಂದ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಅಂತಾಳೆ ದಾಮಿನಿ. ನನ್ನಿಂದನಾ? ದಾಮಿನಿ, ನೀನು ಅರ್ಥ ಮಾಡ್ಕೋತಿಲ್ಲ. ಅಲ್ಲಿರುವ ಪರಿಸ್ಥಿತಿ ಹಾಗಿತ್ತು, ಏನು ಮಾಡಬೇಕು ಅಂತ ತೋಚಲಿಲ್ಲ ನನಗೆ ಅಂತಾಳೆ ಮಹೇಶ್ವರಿ. ಈಗ ಈ ಕತೆ ಎಲ್ಲಿ ತನಕ ಬಂದಿದೆ ಗೊತ್ತಾ? ಆ ಅತ್ತೆ ಸೊಸೆ ಇಬ್ಬರು ಒಂದಾಗ್ಬಿಟ್ರು. ಪ್ರೇಮಂಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ಅವಳು ಯಾವಾಗ ಬೇಕಿದ್ರೂ ನನ್ನ ಬಗ್ಗೆ ಬಾಯಿ ಬಿಡ್ಬೋದು. ಅದಕ್ಕಿಂತ ದೊಡ್ಡ ತಲೆನೋವು ಅಂದರೆ ಅವಳನ್ನು ಮನೆ ಒಳಗೆ ಹಾಕಿ ಬೀಗ ಹಾಕಿದ್ದು ನಾನೇ ಅಂತ ಅವಳಿಗೆ ಗೊತ್ತಾಗೋದ್ರೆ ಅಥವಾ ಅನುಮಾನ ಬಂದರೆ ಏನು ಬೇಕಿದ್ರೂ ನಡಿಬೋದು ಮಹೇಶ್ವರಿ. ಇವಾಗ ಮೊದಲು ಅವಳಿಗೆ ಅನುಮಾನ ಬಂದಿದೆಯೋ ಇಲ್ವೋ ತಿಳ್ಕೊಬೇಕಲ್ಲ ಅಂತಾಳೆ ದಾಮಿನಿ. ಒಂದು ವೇಳೆ ಅನುಮಾನ ಬಂದಿದ್ದರೆ ನಿನ್ನ ಕತೆ, ಹಾಗಾದರೆ ನನ್ನ ಕತೆನೂ ಗೋವಿಂದ ಮರದಿಂದ ಬಿದ್ದ ಹಾಗಾಯಿತು. ಈಗ ಅವಳ ಮನೆಗೆ ಬಂದು ನನ್ನ ಕತೆ ಮುಗಿಸ್ತಾಳೆ. ನಿನ್ನನ್ನು ನಂಬಿದ್ದಕ್ಕೆ ನೀರಿಲ್ಲದೆ ಇರೋ ಬಾವಿಗೆ ಜಿಗ್ದ ಹಾಗಾಯ್ತಲ್ಲ ದಾಮಿನಿ. ಇಷ್ಟು ದಿನ ಆ ಪ್ರೇಮನ ಬೈಕೊಂಡು ಹಾಯಾಗ ಮನೇಲಿದ್ದೆ. ಈಗ ಆ ಕಲ್ಯಾಣಿ ನನ್ನನ್ನು ಏನು ಮಾಡ್ತಾಳೋ ಏನೋ. ಮಾತೆತ್ತಿದ್ರೆ ಎಲ್ಲರನ್ನ ಮನೆ ಬಿಟ್ಟು ಆಚೆ ಕಳಿಸ್ತಾಳೆ. ಅವಳು ತನ್ನ ಸ್ವಂತ ಮಗನ್ನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾಳ? ಮೊದಲೇ ಆ ಮನೇಲಿ ನನ್ನ ಗಂಡನ ಸಪೋರ್ಟು ನನಗಿಲ್ಲ. ಅಯ್ಯೋ ದೇವರೇ, ನಾನಂತೂ ಅಂತ ಮಹೇಶ್ವರಿ ಹೇಳುವಾಗ, ದಯವಿಟ್ಟು ಬಾಯಿ ಮುಚ್ಚು. ಮಾತೆತ್ತಿದ್ರೆ ಬರೀ ನೆಗೆಟಿವ್ ಮಾತಾಡ್ತೀಯಾ ನೋಡು. ನೀನು ಈಗಲೇ ಆ ಮನೆಗೆ ಹೋಗಿ ಅಲ್ಲಿ ಏನು ನಡೀತಿದೆ ಹೇಳು. ಪ್ರತಿಯೊಂದು ವಿಚಾರನೂ ನನಗೆ ಗೊತ್ತಾಗಬೇಕು, ಅರ್ಥ ಆಯ್ತಾ ಅಂತಾಳೆ ದಾಮಿನಿ. ನಾನು ಮನೆಗೆ ಹೋಗಬೇಕಾ? ಇಲ್ಲಪ್ಪ, ಅವರೆಲ್ಲ ನನ್ನನ್ನು ಅನುಮಾನದಿಂದ ನೋಡಿದರೆ, ಒಂದು ವೇಳೆ ನಾನೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ನನ್ನ ಕತೆ, ಅಷ್ಟೇ, ನಾನು ಸತ್ತೆ ಅಂತಾಳೆ ಮಹೇಶ್ವರಿ. ನೀನು ಸಾಯಬಾರ್ದು, ಜೀವಂತವಾಗಿ ಉಳಿಬೇಕು ಅಂದರೆ ನನ್ನ ಮಾತನ್ನು ಕೇಳಲೇಬೇಕು. ಅಲ್ಲಿಗೆ ಹೋಗಿ ನಾನು ಹೇಳ್ದಷ್ಟು ಮಾಡು. ಅವರಿಗೆ ಸತ್ಯ ಗೊತ್ತಾದರೆ ಒಂದು ಪ್ಲ್ಯಾನು, ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಪ್ಲ್ಯಾನು. ನೀನು ಹೋಗ್ಬಿಟ್ಟು ಏನು ನಡೀತಿದೆ ಅಂತ ಹೇಳಿದ್ರೇ ಆ ಕಲ್ಯಾಣಿನ ಏನು ಮಾಡಬೇಕು ಅನ್ನೋದು ನನಗೆ ಕ್ಲಿಯರಿಂಗ್ ಆಗೋದು. ನಡಿ ಈಗ ಅಂತಾಳೆ ದಾಮಿನಿ. ಹೋಗ್ತೀನಿ ಅಂತ ಮಹೇಶ್ವರಿ ಹೋಗ್ತಾಳೆ. ಈಚೆ ಪ್ರೇಮ, ಕಲ್ಯಾಣಿ, ರಾಮ್ ಇರ್ತಾರೆ. ಪಂಚಮಿ, ಎಲ್ಲ ಬಂದರು ಬಾರಮ್ಮ ಅಂತಾರೆ ಶ್ರೀಧರ. ಪಂಚಮಿ ಬರ್ತಾಳೆ. ಕಿಟ್ಟಿನೂ ಹೊರಗಡೆ ಬಂದು ನಿಂತ್ಕೋತಾನೆ. ಪ್ರೇಮ, ನೀನು ರಾಮ್ನ ಪಡ್ಕೊಳ್ಳೋದಿಕ್ಕೆ ಅವನ ಮೇಲೆ ಇದ್ದಿದ್ದ ಪ್ರೀತಿಯಿಂದ ನೀನು ಸುಳ್ಳು ಹೇಳಿ ರಾಮ್ನ ಮದುವೆ ಆಗಿದ್ದು ನಿಜ. ಆದರೆ ಆ ಪ್ರೀತಿ ಹಿಂದೆ ಇರೋ ನಿನ್ನ ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಮನೆಯಿಂದ ಆಚೆ ಹಾಕಿ ದೊಡ್ಡ ತಪ್ಪು ಮಾಡಿದೆ. ನಾನು ಇಷ್ಟೆಲ್ಲ ಮಾಡಿದ್ರೂ ನೀನು ನಿನ್ನ ಪ್ರಾಣನ ಮತ್ತೆ ಇಟ್ಟು ಕಾಪಾಡಿದ್ಯಾ. ದಯವಿಟ್ಟು ನನ್ನನ್ನು ಕ್ಷಮಿಸು ಪ್ರೇಮ ಅಂತಾರೆ ಕಲ್ಯಾಣಿ. ಅತ್ತೆ, ಹೀಗೆಲ್ಲ ಮಾತಾಡಬೇಡಿ ಅತ್ತೆ, ನೀವು ದೊಡ್ಡವರು. ಹೀಗೆಲ್ಲ ಮಾತಾಡಿ ನನ್ನ ಇನ್ನೂ ಚಿಕ್ಕವಳನ್ನಾಗಿ ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಜಾಗ ಸಿಕ್ಕಿದೆಯಲ್ಲ, ನನಗಷ್ಟು ಸಾಕು. ಪಂಚಮಿ, ಇನ್ನು ಇಲ್ಲೇ ನಿಂತಿದೆಯಲ್ಲ, ಹೋಗಿ ಆರತಿ ತಟ್ಟೆನ ರೆಡಿ ಮಾಡ್ಕೊ. ನಾನೇ ಮುಂದೆ ನಿಂತು ನಮ್ಮನೆ ಮಹಾಲಕ್ಷ್ಮಿನ ಒಳಗೆ ಕರ್ಕೋತೀನಿ, ಹೋಗು ಅಂತಾರೆ ಕಲ್ಯಾಣಿ. ಪಂಚಮಿ ಹೋಗ್ತಾಳೆ. ಆಗ ಮಹೇಶ್ವರಿ ಬಂದು, ಅಕ್ಕ, ನಿನಗೇನಾದರೂ ತಲೆಗಿರಿ ಕೆಟ್ಟಿದ್ಯಾ? ಇವಳು ನನ್ನ ಮಗನ ಜೀವನನ ಹಾಳು ಮಾಡಿದಾಳೆ. ಮನೆ ಮರ್ಯಾದೆನ ಹರಾಜು ಹಾಕಿ ಸುಳ್ಳು ಹೇಳಿ ನನ್ನ ಮಗನ ಕೈಲಿ ತಾಳಿ ಕಟ್ಸ್ಕೊಂಡಿದ್ದಾಳೆ. ಇಂಥವಳನ್ನು ನೀನು ಹೇಗಕ್ಕ ಕ್ಷಮಿಸ್ತೀಯಾ? ನೀನು ಕ್ಷಮಿಸಿದ್ರು ನಾನು ಮಾತ್ರ ಇವಳನ್ನು ಜೀವನದಲ್ಲೂ ಕ್ಷಮಿಸಲ್ಲ ಅಂತಾಳೆ ಮಹೇಶ್ವರಿ. ಮಹೇಶ್ವರಿ, ಮನೆಗೆ ಬಂದಿರೋ ಸೊಸೆನ ಆರತಿ ಮಾಡಿ ಮನೆಯೊಳಗೆ ಕರ್ಕೊಳ್ಳೋದು ಬಿಟ್ಟು ಇದೇನೆ ನಿನ್ನ ಬೀದಿ ರಂಪಾಟ? ಅತ್ತಿಗೆನೆ ಅವಳನ್ನು ಕ್ಷಮಿಸಿ ಒಳಗೆ ಕರ್ಕೋತಿದ್ದಾರೆ, ನಿಂದೇನೆ ಮಧ್ಯೆ ತಕರಾರು ಅಂತಾರೆ ಶ್ರೀಧರ್. ಸ್ವಲ್ಪ ಸುಮ್ಮನೆ ಇರ್ರಿ. ಒಂದು ಸಲ ಮನೆ ಬಿಟ್ಟು ಹೋದವಳು ಹೋಗ್ತಾ ಇರಬೇಕು. ಇದನ್ನೇ ನಾಟಕದ ಕಂಪ್ನಿ ಅಂದ್ಕೊಂಡಿದ್ದಾಳ? ಇಷ್ಟ ಬಂದಾಗ ಹೋಗೋದಕ್ಕೆ, ಮನಸ್ಸು ಬಂದಾಗ ವಾಪಸ್ ಬರೋದಕ್ಕೆ ಅಂತಾಳೆ ಮಹೇಶ್ವರಿ. ಅಮ್ಮ,
ನನಗಾಗಿದ್ದ ಮೋಸಕ್ಕೆ ನಾನೇ ಪ್ರೇಮನನ್ನು ಕ್ಷಮಿಸಿದ್ದೀನಿ. ದೊಡ್ಡಮ್ಮನು ಅವಳನ್ನು ಕ್ಷಮಿಸಿ ಮನೆಗೆ ಕರೀತಿದ್ದಾರೆ. ನೀನು ಒಬ್ಬಳು ಅವಳನ್ನು ಕ್ಷಮಿಸಮ್ಮ ಅಂತಾನೆ ರಾಮ್ ನೀನು ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ನಿನಗೆ ಮೋಡಿ ಮಾಡಿ ಮಂಕ್ ಬೂದಿ ಎರಚಿದಾಳೆ ಇವಳು. ಯಾರು ಏನೇ ಹೇಳಿದ್ರು ನಾನು ಮಾತ್ರ ಇವಳನ್ನು ನನ್ನ ಮನೆಯೊಳಗೆ ಕಾಲಿಡೋದಕ್ಕೆ ಬಿಡಲ್ಲ ಅಂತಾಳೆ ಮಹೇಶ್ವರಿ ನಾನು ಮಾಡಿದ ತಪ್ಪನ್ನು ಮತ್ತೆ ನೀನು ಮಾಡಬೇಡ. ರಾಮ್ ಪ್ರೇಮನೇ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿರ್ಬೇಕಾದ್ರೆ ಮಧ್ಯದಲ್ಲಿ ನಮ್ದು ಏನಿದೆ ಅಂತಾರೆ ಕಲ್ಯಾಣಿ. ಆದರೆ ಅಕ್ಕ ನಮ್ಮನೆ ಮರ್ಯಾದೆ ಅಂತಾರೆ ಮಹೇಶ್ವರಿ. ಸಾಕು, 4 ಜನರ ಬಾಯಲ್ಲಿ ನಮ್ಮನೆ ಮರ್ಯಾದೆ ಇರಲ್ಲ. ಜನರ ಮಾತಿಗೆ ನಾನು ಬೆಲೆನೇ ಕೊಡಲ್ಲ ಮಹೇಶ್ವರಿ. ಹೇಳ್ತಿದ್ದೀನಿ ಕೇಳಿಸ್ಕೊ. ನಿನಗೆ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ರಾಮ್ ಪ್ರೇಮ ಇನ್ಮೇಲೆ ಇಲ್ಲೇ ಇದೆ ಮನೇಲೇ ಇರ್ತಾರೆ. ಪ್ರೇಮ ರಾಮ್ ಬನ್ನಿ ಅಂತ ಕಲ್ಯಾಣಿ ಪ್ರೇಮನ ಕೈ ಇಟ್ಕೊಂಡು ಕರ್ಕೊಂಡು ಬರ್ತಾರೆ. ಪಂಚಮಿ ಆರತಿನ ಇಟ್ಕೊಂಡಿರ್ತಾಳೆ. ಪಂಚಮಿ ಇನ್ನೂ ಏನು ಮುಖ ನೋಡ್ತಿದ್ಯಾ, ಆರತಿ ಮಾಡು ಅಂತಾರೆ ಕಲ್ಯಾಣಿ. ಆಗ ಕಾವ್ಯ ಮತ್ತು ಮಹಾದೇವ ಬಂದು ಕಾರಿಂದ ಇಳಿತಾರೆ. ಕಾವ್ಯ ಅತ್ತೆ ಅಂತ ಕರೀತಾ ಬಂದು ಅವರನ್ನು ತಪ್ಕೋತಾಳೆ. ಅಮ್ಮ ಅಂತ ಮಹಾದೇವನು ಬಂದು ತಪ್ಕೋತಾನೆ. ಈಚೆ ದಾಮಿನಿ ಸ್ನೇಹ ಹತ್ರ ನೋಡಿದ್ಯಾ ಸ್ನೇಹ, ಲೆಕ್ಕಾಚಾರ ಹೇಗೆ ಕೈ ತಪ್ಪುತ್ತೆ ಅಂತ ಅಂತಾಳೆ. ಆಗ ಸ್ನೇಹ ಅದಕ್ಕೆ ಅತ್ತೆ ನಾನು ಆ ಪ್ರೇಮ ಅಂತ ಹೇಳುವಾಗ ದಾಮಿನಿ ಡೋಂಟ್ ವರಿ, ನಾನಿನ್ನೂ ಸೋಲನ್ನು ಒಪ್ಕೊಂಡಿಲ್ಲ. ಸೋಲು ಒಪ್ಕೊಳ್ಳೋ ತನಕ ಅದು ಬರೀ ಪ್ರಯತ್ನ ಅಷ್ಟೇ. ಇನ್ಮೇಲೆ ಪ್ರತಿಯೊಂದು ಹೆಜ್ಜೆನೂ ತುಂಬ ಕ್ಯಾಲ್ಕುಲೇಟಾಗಿ ಇಡಬೇಕು. ನಾನು ಕೊಡೋ ಪ್ರತಿಯೊಂದು ಇನ್ಸ್ಟ್ರಕ್ಷನನ್ನು ನೀನು ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ಆ ಶ್ರೀನಿವಾಸ್ ಗತಿನೇ ಎಲ್ರಿಗೂ ಆಗುತ್ತೆ. ಬಿ ಕೇರ್ಫುಲ್ ಅಂತಾಳೆ ದಾಮಿನಿ. ಅಯ್ಯೋ ಅತ್ತೆ, ಇವಾಗೇನಾದರೂ ಕಲ್ಯಾಣಿ ಅತ್ತೆ ಪ್ರೇಮನ ಕ್ಷಮಿಸಿ ಮನೆಯೊಳಗೆ ಕರ್ಕೊಂಡ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಅಲ್ವಾ? ಆಮೇಲೆ ನೀವು ಆ ಮನೆಯೊಳಗಡೆನೂ ಇರೋಕ್ಕಾಗಲ್ಲ. ಅಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಅತ್ತೆ ಅಂತಾಳೆ ಸ್ನೇಹ. ಏಯ್, ಹೇಳಿದ್ದು ಕೇಳಿಸ್ಲಿಲ್ವಾ? ನಾವು ಸೋಲು ಒಪ್ಕೊಳ್ಳೋ ತನಕ ಅದು ಸೋಲಲ್ಲ. ಹೌದು, ಆ ಕಲ್ಯಾಣಿ ಪ್ರೇಮ ಪರವಾಗೇ ನಿಲ್ತಾಳೆ. ಆಫ್ಟರ್ ಆಲ್ ಅವಳು ಜೀವ ಉಳಿಸಿದ್ಲಲ್ಲ. ಬಟ್ ಆಟ ಇಲ್ಲಿಗೆ ನಿಲ್ತು ಅಂತಲ್ಲ, ಆಡ್ತಾ ಇರೋ ಆಟ ಸ್ಲೋ ಆಗಿದೆ ಅಂತ. ಆ ಆಟನ ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕು ಅಂತ ಅರ್ಥ ಅಂತ ಹೇಳುವಾಗ ದಾಮಿನಿಗೆ ರೌಡಿ ಕಾಲ್ ಬರುತ್ತೆ. ಹಲೋ ಅಂತಾಳೆ ದಾಮಿನಿ. ಮೇಡಮ್, ಆ ಶ್ರೀನಿವಾಸ್ ಇನ್ನೂ ಬದುಕಿದ್ದಾನೆ ಮೇಡಮ್ ಅಂತಾನೆ ರೌಡಿ. ವಾಟ್? ಏನು ಮಾತಾಡ್ತಿದ್ಯಾ? ಏನು ತಲೆ ಕೆಟ್ಟಿದ್ಯಾ? ಅವಳನ್ನು ಮಣ್ಣು ಮಾಡಿರೋ ವಿಡಿಯೋನ ನೋಡಿದ್ನಲ್ಲ ಅಂತಾಳೆ ದಾಮಿನಿ. ಇಲ್ಲ ಮೇಡಮ್, ಅವನು ಸತ್ತಿಲ್ಲ ಅಂತಾನೆ ರೌಡಿ. ಪಕ್ಕನಾ? ಶೂರ ಅಂತಾಳೆ ದಾಮಿನಿ. ಅವನು ಸತ್ತಿಲ್ಲ ಅಂದಿದ್ರೆ ನನ್ನನ್ನು ನೋಡಿ ಹೆದರ್ಕೊಂಡು ಯಾಕೆ ಓಡೋಗ್ತಿದ್ದ ಅಂತಾನೆ ರೌಡಿ. ಅವನು ನಿನ್ನ ಕೈಗೆ ಸಿಕ್ಕಿದ್ನಲ್ಲ, ಹಾಗಿದ್ಮೇಲೂ ಹೇಗೆ ಓಡೋಕೆ ಬಿಟ್ಟೆ ನೀನು ಅವನ್ನ ಅಂತಾಳೆ ದಾಮಿನಿ. ಅವನ್ನ ಫಾಲೋ ಮಾಡ್ಕೊಂಡು ಹೋದೆ, ಮುಗಿಸ್ಬೇಕು ಅನ್ನೋಷ್ಟರಲ್ಲಿ ಅವನು ಬಸ್ ಹತ್ಕೊಂಡು ಹೋದ. ಜನ ಜಾಸ್ತಿ ಇದ್ದಿದ್ದರಿಂದ ನನಗೇನೂ ಮಾಡಲಿಕ್ಕಾಗಲಿಲ್ಲ ಅಂತಾನೆ ರೌಡಿ. ಯಾವ ಕಡೆ ಬಸ್ ಹತ್ತದ, ಎಲ್ಲಿಗೆ ಹೋದ ಅಂತಾಳೆ ದಾಮಿನಿ. ದೇವನಹಳ್ಳಿ ಬಸ್ಸು ಮೇಡಮ್, ಆ ಕಡೆ ನೆಟ್ವರ್ಕ್ ಇರಲಿಲ್ಲ, ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಇವಾಗ ಕಾಲ್ ಮಾಡಿದ್ದೀನಿ ಮೇಡಮ್ ಅಂತಾನೆ ರೌಡಿ. ಆಗ ದಾಮಿನಿ ಸಿಟ್ಟಿಂದ ಕಾಲ್ ಕಟ್ ಮಾಡ್ತಾಳೆ. ಸೋಲು ಇನ್ನೂ ನನ್ನ ಹೆಗ್ಲಿ ಏರಿಲ್ಲ. ವೆಲ್ ಪ್ಲೇಡ್ ಶ್ರೀನಿವಾಸ್. ನನ್ನಿಂದ ತಪ್ಪಿಸ್ಕೊಂಡು ನೀನು ಎಲ್ಲಿಗೂ ಹೋಗೋಕ್ಕಾಗಲ್ಲ ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ. ಕೊನೆಗೆ ನಾನು ಇರೋ ಊರಿಗೆ ನನ್ನ ಬಲೆಗೆ ಬಂದು ಬೀಳ್ತಿದ್ಯಾ. ಕೊನೆಗೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗಾಯಿತು. ಬಾ ನಿನ್ನ ಕೊನೆ ಉಸಿರು ನಾನು ಎಲ್ಲಿದ್ದೀನೋ ಅಲ್ಲೇ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಸ್ಮೈಲ್ ಮಾಡ್ತಾಳೆ ದಾಮಿನಿ. ಈಚೆ ಮಹಾದೇವ, ಅಮ್ಮ ಆಸ್ಪತ್ರೆಯಿಂದ ಯಾವಾಗ ಬಂದೆ? ಹುಷಾರಾಗಿದ್ಯಾ ತಾನೆ? ನಮ್ಮನ್ನೇನು ಅನಾಥರನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ಯಾ ಹೇಗೆ ಅಂತಾನೆ. ಅತ್ತೆ, ವಿಷಯ ಕೇಳಿ ನಮ್ಗೆ ತುಂಬಾ ಭಯ ಆಯಿತು. ಏನತ್ತೆ ಇದೆಲ್ಲ? ಇವಾಗ ಹೇಗಿದ್ದೀರಾ ಅಂತಾಳೆ ಕಾವ್ಯ. ಮಹಾದೇವ ಅಳಬೇಡಿ ನೋಡಿ, ನಾನು ಆರಾಮಾಗೇ ಇದ್ದೀನಿ. ಗಂಡುಗಲ್ ತರಹ ವಾಪಸ್ ಬಂದಿದ್ದೀನಿ. ಅರ್ಧ ಜೀವ ಬಂದಿತ್ತು, ನಿಮ್ಮನ್ನು ನೋಡಿದ ಮೇಲೆ ಪೂರ್ತಿ ಜೀವ ಬಂದಾಗಾಯಿತು. ಮೊದಲು ಇಬ್ಬರು ಕಣ್ಣೋರ್ಸ್ಕೊಳ್ಳಿ ಅಂತಾರೆ ಕಲ್ಯಾಣಿ. ಅಮ್ಮ ನೋಡಿದ್ಯಾ, ನಿನ್ನ ಮುದ್ದಿನ ಸೊಸೆನ ನನ್ನ ಜೊತೆನೇ ಕರ್ಕೊಂಡು ಬಂದಿದ್ದೀನಿ. ಈಗಲಾದರೂ ನನ್ನ ಮೇಲಿರೋ ಕೋಪನ ಬಿಟ್ಟು ನನ್ನ ಕ್ಷಮಿಸ್ತೀಯಾ ಅಂತಾನೆ ಮಹಾದೇವ. ಲೇಲೆ ಮಹಾದೇವ, ಏನೋ ನಿನ್ನ ಮುಖದಲ್ಲಿ ಕಳೆ. ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡು, ನೀನು ಮಾಡಿದ ಹಳೇದೆಲ್ಲ ಮಾಫಿ ಅಲ್ವಾ ಅತ್ತಿಗೆ ಅಂತಾರೆ ಶ್ರೀಧರ್. ನೀವು ಇವ್ರನ್ನ ಕ್ಷಮಿಸ್ಬೋದು, ಆದರೆ ನಾನು ಯಾವುದೇ ಕಾರಣಕ್ಕೂ ಇವನ್ನ ಕ್ಷಮಿಸಲ್ಲ ಅಂತಾರೆ ಕಲ್ಯಾಣಿ. ಅಯ್ಯೋ ಅಮ್ಮ, ಹಂಗೆಲ್ಲ ಹೇಳ್ಬೇಡಮ್ಮ, ನಿನ್ನ ದಮಯ ಅಂತೀನಿ. ನೋಡು, ನಿನ್ನಿಂದ ದೂರ ಇದ್ದು ಎಷ್ಟು ಸ್ವರ್ಗೋಗಿದ್ದೀನಿ ಅಂತ. ಅಮ್ಮ, ನೀನು ಹಂಗೆಲ್ಲ ಮಾಡಿದರೆ ನನ್ನ ಎದೆನೇ ಒಡೆದೋಯ್ತದೆ. ನಾನು ಸತ್ತಂಗೆಯ ಅಂತಾನೆ ಮಹಾದೇವ. ಆಗ ಕಲ್ಯಾಣಿ ಅವನ ಬಾಯಿ ಮುಚ್ಚಿ ಬಿಡ್ತು ಅನ್ನು ಮಹಾದೇವ, ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ಏಯ್, ನೀನು ನನ್ನ ಮಗ, ನಿನ್ನನ್ನು ಕ್ಷಮಿಸದೆ ನಾನು ಯಾರನ್ನೋ ಕ್ಷಮಿಸ್ಲಿ? ಇವತ್ತು ಎಷ್ಟು ಒಳ್ಳೆಯ ದಿನ ನೋಡು, ನನ್ನಿಬ್ಬರು ಸೊಸೆಯಂದ್ರನ್ನ ಮನೆ ತುಂಬಿಸ್ಕೊಳ್ಳೋ ಭಾಗ್ಯ ಬಂದಿದೆ.
ಪಂಚಮಿ ಆರತಿ ಮಾಡು ಅಂತಾರೆ ಕಲ್ಯಾಣಿ. ಇಬ್ಬರನ್ನೂ ಒಟ್ಟಿಗೆ ಮನೆಯೊಳಗಡೆ ಕರ್ಕೊಳ್ಳೋಣ ಅಂತಾರೆ. ಆಗ ಕಾವ್ಯ, ಇಲ್ಲ ಅತ್ತೆ, ನಾನು ಮನೆಯೊಳಗಡೆ ಬರೋದಿಲ್ಲ ಅಂತಾಳೆ. ಕಾವ್ಯ, ನೀನು ತಮಾಷೆ ಮಾಡ್ತಿಲ್ಲ ತಾನೇ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇವಳು ಮನೆಯೊಳಗಡೆ ಬರೋದಾದರೆ ನಾನು ಈ ಮನೆಯೊಳಗಡೆ ಬರೋದಿಲ್ಲ. ಇವಳೇ ಇಲ್ಲಿರಲಿ, ನಾನು ಹೋಗ್ತೀನಿ ಅಂತಾಳೆ ಕಾವ್ಯ. ಕಾವ್ಯ ಅವರೇ, ಕ್ಷಮಿಸೋದು ದೊಡ್ಡ ಗುಣ. ಪ್ರೇಮ ಅವರಿಂದ ಒಂದು ತಪ್ಪಾಗಿರ್ಬೋದು, ಆದರೆ ಅವಳು ಮಾಡಿರೋ ಒಳ್ಳೆ ಕೆಲಸ ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ. ಒಂದು ತಪ್ಪು 10 ಒಳ್ಳೆಯದನ್ನು ನುಂಗಬಾರ್ದು. ಆ ತಪ್ಪುಗಳನ್ನು ಮರೆತು ಇವಳನ್ನು ಕ್ಷಮಿಸ್ಬಿಡಿ ಅಂತಾನೆ ರಾಮ್, ನಿಮಗೆ ಅವಳ ತಪ್ಪು ಮರ್ತು ಹೋಗಿರ್ಬೋದು, ಆದರೆ ಇವಳು ನನ್ನ ಜೀವನ ಹಾಳು ಮಾಡಿರೋದನ್ನು ನಾನು ಮರೆಯೋಕ್ಕಾಗೋದಿಲ್ಲ. ಬೆಂಕಿ ಜೊತೆ ಇದ್ದರೆ ಯಾವತ್ತೂ ಸುಡೋ ಭಯ ಇದ್ದೇ ಇರುತ್ತೆ. ಸಾರಿ, ನಾನು ಮತ್ತೆ ಆ ತಪ್ಪನ್ನು ಮಾಡೋದಿಲ್ಲ ಅಂತಾಳೆ ಕಾವ್ಯ. ಲೇ ಕಾವ್ಯ, ಏನೇ ಮಾತಾಡ್ತಿದ್ಯಾ? ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಅಮ್ಮ ಈಗಷ್ಟೇ ಸಮಾಧಾನ ಆಗವ್ರೆ. ನೀನು ಹೀಗೆ ಪಟ್ಟು ಹಿಡ್ದು ಕೂತ್ರೆ ಅವ್ರು ಇನ್ನೂ ಹುಷಾರಾಗಿಲ್ಲ ಕಣಮ್ಮಿ, ಅವರಿಗೆ ಇನ್ನೂ ನೋವು ಕೊಡಬೇಡ ಅಂತಾನೆ ಮಹಾದೇವ, ಅವಳು ಮಾಡಿರೋ ಕೆಲಸದಿಂದ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ ಮರ್ತೋಯ್ತಾ? ನಾನು ಈ ಮನೇಲಿ ಇರಬೇಕಂದ್ರೆ ಇವಳು ಇಲ್ಲಿರಬಾರ್ದು, ಇವಳು ಇಲ್ಲಿರಬೇಕಂದ್ರೆ ನಾನೇ ಈ ಮನೆಯಿಂದ ಹೊರಟೋಗ್ತೀನಿ ಅಂತಾಳೆ ಕಾವ್ಯ, ನಾನು ಸಾವು ಬದುಕಿನ ನಡುವೆ ಹೋರಾಡ್ತಿರ್ಬೇಕಾದ್ರೆ ನನ್ನ ಜೀವನ ಉಳಿಸಿದ್ದು ಇದೇ ಪ್ರೇಮ ಕಣಮ್ಮ ಅಂತಾರೆ ಕಲ್ಯಾಣಿ. ಅತ್ತೆ, ಪ್ರಾಣ ಉಳಿಸಿದ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಬೇಕಾ? ಇವಳು ನಿಮ್ಮ ಪ್ರಾಣ ಉಳಿಸಿರ್ಬೋದು, ಆದರೆ ನನ್ನ ನಂಬಿಕೆನ ಕೊಂದಿದ್ದಾಳೆ ಅಂತಾಳೆ ಕಾವ್ಯ. ಆಗ ಮಹೇಶ್ವರಿ ಬಂದು, ಹ್ಞೂ ಅಕ್ಕ, ಕಾವ್ಯ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಇವಳಿಗೆ ನಮ್ಮ ಮನೆ ಒಳಗಡೆ ಇರೋದಕ್ಕೆ ಅರ್ಹತೆ ಇಲ್ಲ, ಮತ್ತೆ ಇವಳನ್ನು ನಂಬೋದಕ್ಕಾಗೋದಿಲ್ಲ ನಾವು ಅಂತಾಳೆ. ಅತ್ತೆ, ಕಾವ್ಯ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತೆ ನನ್ನಿಂದಾಗಿ ಈ ಮನೇಲಿ ರಂಪರಾಮಾಯಣ ಆಗೋದು ನನಗಿಷ್ಟ ಇಲ್ಲ. ನನಗೆ ಕ್ಲಿನಿಕಲ್ಲಿದ್ದು ಅಭ್ಯಾಸ ಆಗಿದೆ. ನನಗೀಗ ರಾಮ್ ಪ್ರೀತಿ ಸಿಕ್ಕಿದೆ, ನಿಮ್ಮ ಆಶೀರ್ವಾದ ಸಿಕ್ಕಿದೆ. ಮನೆಯಿಂದ ದೂರ ಇದ್ದರೆ ಏನಂತೆ, ನಿಮ್ಮ ಮನಸ್ಸಲ್ಲಿ ನನಗೆ ಸ್ಥಾನ ಸಿಕ್ಕಿದೆಯಲ್ಲ, ಅಷ್ಟು ಸಾಕು ಅಂತ ಪ್ರೇಮ ಅಲ್ಲಿಂದ ಹೊರಡುವಾಗ ರಾಮ್, ಪ್ರೇಮ ನಿಂತ್ಕೊ ಅಂತ ಪ್ರೇಮನ ಕೈ ಹಿಡ್ಕೊಂಡು ನಾನು ಬರ್ತೀನಿ ಅಂತ ಅವಳ ಜೊತೆ ಹೋಗ್ತಾನೆ. ಈಚೆ ಪ್ರೇಮ ಶ್ರೀನಿವಾಸ್ಗೆ ಕಾಲ್ ಮಾಡ್ತಾಳೆ. ಮಾವ, ಎಲ್ಲಿ ಹೋಗಿದ್ದೀರಾ ನೀವು ಅಂತಾಳೆ. ನಾನೀಗ ದೇವನಹಳ್ಳಿಗೆ ಬಂದಿದ್ದೀನಮ್ಮ ಅಂತಾರೆ ಶ್ರೀನಿವಾಸ್. ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದ್ರಿ? ಇಲ್ಲಿ ಊರು ತುಂಬ ದಾಮಿನಿ ರೌಡಿಗಳೇ ಇದ್ದಾರೆ ಅಂತಾಳೆ ಪ್ರೇಮ. ಕಾವ್ಯನ PG ಹತ್ರ ಹೋದಾಗ ಕಲ್ಯಾಣಿಗೆ ಯಾರೋ ವಿಷ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಕಲ್ಯಾಣಿನ ನೋಡೋದಕ್ಕೆ ನಾನು ಬಂದ್ಬಿಟ್ಟೆ ಅಂತ ಮಾತಾಡ್ತಾ ಇರುವಾಗ ಹಿಂದ್ಗಡೆ ರೌಡಿ ನಿಂತ್ಕೊಂಡು ಶ್ರೀನಿವಾಸನ್ನೇ ನೋಡ್ತಾನೆ, ಚಾಕುನ ಹಿಡ್ಕೊಂಡಿರ್ತಾನೆ. ನಾನು ಬರೋವರೆಗೂ ನೀವು ಎಲ್ಲಿಗೂ ಹೋಗಬೇಡಿ, ಅಲ್ಲೇ ಇರಬೇಕು ಅಂತ ಪ್ರೇಮ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಆಗ ಶ್ರೀನಿವಾಸ್ ತಿರುಗಿ ನೋಡುವಾಗ ರೌಡಿ ಚಾಕುನ ತೋರಿಸ್ತಾನೆ. ಭಯದಿಂದ ಶ್ರೀನಿವಾಸ್ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.